Which term of the AP is the first negative term? ಪ್ರಶ್ನೆ ಏನಂತ ಹೇಳಿದ್ರೆ ಇಲ್ಲೊಂದು ಸೀಕ್ವೆನ್ಸ್ ಇದೆ ಅಲ್ವಾ, ಇದೊಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ನು. ಈ ಥರ ಬರ್ಕೊಂಡು ಹೋಗ್ತಾ ಹೋಗ್ತಾ ನೆಗೆಟಿವ್ ಟರ್ಮ್ ಎಲ್ಲಿ ಬರುತ್ತೆ ಅಂತ ಹೇಳಿ ಮತ್ತು ಯಾವುದದು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಪೊಸಿಷನ್ ಕೇಳ್ತಾ ಇಲ್ಲ, ಆ್ಯಕ್ಚುಲಿ ಯಾವ ಟರ್ಮ್ ನಿಮ್ಮ ನೆಗೆಟಿವ್ ಟರ್ಮ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಿ ನೋಡಿಸ್ಬೇಕಾಗುತ್ತೆ. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ ಬಂದು -5, ಸರಿನಾ? ಸೊ ಯುವರ್ ANS A ಪ್ಲಸ್ n-1 ಇಂಟು ಡಿ. ಸೊ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಫಂಡ ಏನಂತ ಹೇಳಿದ್ರೆ, ಲೆಟ್ಸ್ ಕನ್ಸಿಡರ್ ಇದೇ ಕಂಡ್ರೋ ಫಂಡ 0 ಟು ಬಿ ಪಾರ್ಟ್ ಆಫ್ ದ ಸೀಕ್ವೆನ್ಸ್. ಸೊ ಫಾರ್ n ಈಸ್ ಈಕ್ವಲ್ ಟು 0 ಏನಾಗುತ್ತೆ ಅಂತ ಹೇಳಿ ಏನಾಗುತ್ತೆ ಅಂತ ಹೇಳಿ ಹುಡುಕ್ಬೇಕಾಗುತ್ತೆ ಇಲ್ಲಿ, ಸರಿನಾ? ಇದು ನಿಮ್ಮ ಫಂಡ. 0 ಎಲ್ಲಿದೆ ಅಂತ ಹುಡ್ಕೊಳ್ಳಿ, ನೆಗೆಟಿವ್ ಟರ್ಮ್ ಅದಷ್ಟು ಕದೆ ಸಿಗುತ್ತೆ. ಸೊ 0 is equal to 53 plus n-1 into the common difference which is -5. So ಇದು -53 which is equal to n-1 into -5. -5 ಜೊತೆ ಡಿವೈಡ್ ಮಾಡೋಣ. ಸೊ n is equal to ಇದೆಷ್ಟು ಬರುತ್ತಿದ್ದು 10.61 ಅಂತ ಹೇಳಿದ್ರೆ 11.6, ಸರಿನಾ? ಇದೆಲ್ಲ ಕ್ಯಾಲ್ಕುಲೇಷನ್ ಕಲಿಬೇಕು ನೀವು, ಬೇಗ ಮಾಡೋದು. ಬಿಕಾಸ್ 11.6 ಇಸ್ ಅ ಡೆಸಿಮಲ್ ವ್ಯಾಲ್ಯೂ. ಏನು ಹೇಳ್ತಾ ಇದೆ, 0 ಇಸ್ ನಾಟ್ ಪಾರ್ಟ್ ಆಫ್ ಯುವರ್ ಸೀಕ್ವೆನ್ಸ್. ಆದರೆ ಮತ್ತು ಇದರಿಂದ ನಾವು ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ 12 ವಿಚ್ ಇಸ್ ದ ನೆಕ್ಸ್ಟ್ ಇಂಟೀಜರ್, ರೈಟ್? ಅವಾಗ ಏನು ಮಾಡ್ಬೇಕು ನಾವು ಅಂತ ಹೇಳಿದ್ರೆ A12 ಕಂಡುಹಿಡ್ಬೇಕು ಅಷ್ಟೇ. ನಮ್ಗೆ ಏನೇ ವ್ಯಾಲ್ಯೂ ಬರಲಿ, ಇಲ್ಲಿ 11 ಅಂತ ಬಂದಿರೋ ತೊಂದರೆ ಇಲ್ಲ, ಏನೇ ವ್ಯಾಲ್ಯೂ ಬರಲಿ, ಇಲ್ಲಿ 0 11.6 ಪೊಸಿಷನಲ್ಲಿದೆ ಅಂತ ಹೇಳಿದ್ರೆ ದ 12th ಪೊಸಿಷನ್ ವಿಲ್ ಬಿ ಎ ನೆಗೆಟಿವ್ ಟರ್ಮ್. ಸೊ ದಿಸ್ ವಿಲ್ ಬಿ 53 ಪ್ಲಸ್ 11 ಇಂಟು -5, ದಿಸ್ ಇಸ್ -2. ಸೊ -2 ವಿಲ್ ಬಿ ಯುವರ್ ಫಸ್ಟ್ ನೆಗೆಟಿವ್ ನಂಬರ್, ಸರಿನಾ? ಕನ್ಫರ್ಮ್ ಮಾಡ್ಕೊಳೋದಕ್ಕೆ ಇಲ್ಲಿ ಈ ಪ್ರೋಗ್ರಾಮಲ್ಲಿ ನೋಡೋಣ. ಸೊ ಮೊದಲೇ ಟರ್ಮ್ ಏನೋ 53, ನೆಗೆಟಿವ್ ಟರ್ಮ್ ಏನೋ, ನೆಗೆಟಿವ್ ಡಿಫ್ರೆನ್ಸ್ ಏನೋ 5 -5. ಒಂದು 20 ಟರ್ಮ್ ನೋಡೋಣ. ಇಲ್ಲಿ ನೋಡ್ಬೋದು ನೀವು -2 ಈಸ್ ಯುವರ್ ಫಸ್ಟ್ ನೆಗೆಟಿವ್ ಟರ್ಮ್ ಅಲ್ವಾ? 0 ಇಸ್ ನಾಟ್ ಪಾರ್ಟ್ ಆಫ್ ಯುವರ್ ಸೀಕ್ವೆನ್ಸ್ ಅಲ್ವಾ? ಹಾಗಾಗಿ ಇದು 11.6 ಬಂತು. 0 ಪಾರ್ಟ್ ಆಫ್ ಸೀಕ್ವೆನ್ಸ್ ಆಗಿತ್ತು ಅಂತ ಹೇಳಿದ್ರೆ ಮುಂದಿನ ಟರ್ಮ್ ನೆಗೆಟಿವ್ ಆಗೇ ಇರಲೇಬೇಕು. ಸೊ ನಿಮ್ಮ 0 ಲೊಕೇಶನ್ ಏನೇ ಇರಲಿ, ನೆಕ್ಸ್ಟ್ ಇಂಟೀಜರ್ ವ್ಯಾಲ್ಯೂ ಏನಿದೆ ನೋಡಿ, ಆ ಲೊಕೇಶನ್ನಲ್ಲಿ ನಿಮ್ಮ 0 ನೆಗೆಟಿವ್ ವ್ಯಾಲ್ಯೂ ಸಿಗುತ್ತೆ. ಸೊ ಇದೇ ನಿಮ್ಮ ಫಂಡ. ಇನ್ನು ಮಿಕ್ಕಿದೆಲ್ಲ ಕ್ಯಾಲ್ಕುಲೇಷನ್.